ಎಲ್ರಿಗೂ ನಮಸ್ಕಾರ. ಇಂದಿನ ಪ್ರವಚನದಲ್ಲಿ ಶಿವನ ಪಿಪ್ಪಲಾದ ಅವತಾರದ ಕಥೆಯನ್ನು ನಾನು ಹೇಳ್ತೇನೆ. ಹಿಂದೆ ಶಿವರಾಜನೊಂದಿಗೆ ಯುದ್ಧ ಮಾಡಬೇಕಾದ್ರೆ ಶಿವಭಕ್ತನಾಗಿರ್ತಕ್ಕಂತಹ ದಧೀಚಿ ಎಲ್ಲ ದೇವತೆಗಳನ್ನು ವಿಷ್ಣುವನ್ನೂ ಸೋಲಿಸಿ ಅವರೆಲ್ಲರಿಗೂ ಶಾಪವನ್ನು ಕೊಟ್ಟ. ಅಂತಹ ಪ್ರತಾಪಿಯಾಗಿರ್ತಕ್ಕಂತಹ ದಧೀಚಿ ಅವರ ಮಗನೇ ಶಿವಾಂಶ ಸಂಭೂತನಾದ ಪಿಪ್ಪಲಾದ ಮಹರ್ಷಿ. ಒಂದು ಸರ್ತಿ ದೇವತೆಗಳು ವೃತ್ರಾಸುರನೊಡನೆ ಸೋತ್ಕೊಂಡು ಓಡೋಗ್ತಾರೆ. ತಮ್ಮ ಎಲ್ಲ ಆಯುಧಗಳನ್ನು ದಧೀಚಿ ಮುನಿಯ ಆಶ್ರಮದಲ್ಲಿ ಎಸೆದು ಬ್ರಹ್ಮನ ಬಳಿಗೆ ಓಡ್ತಾರೆ. ಬ್ರಹ್ಮ ಅವರಿಗೆ ಉಪದೇಶ ಮಾಡ್ತಾನೆ, ದೇವತೆಗಳೇ, ಈ ವೃತ್ರ ಸಾಮಾನ್ಯನಲ್ಲ, ನಿಮ್ಮ ನಾಶಕ್ಕಾಗಿಯೇ ತ್ವಷ್ಟ್ರ ಆತನನ್ನು ತಪಸ್ಸಿನಿಂದ ಪಡೆದ. ನೀವು ದಧೀಚನ ಬಳಿಗೆ ಹೋಗಿ ಆತನ ಮೂಳೆಗಳನ್ನು ಬೇಡಿ ಯಾಚಿಸಿರಿ. ಆತ ತನ್ನ ಮೂಳೆಗಳನ್ನೆಲ್ಲ ವಜ್ರಮಯವಾಗಬೇಕೆಂದು ಶಿವನಿಂದ ವರ ಪಡೆದಿದ್ದಾನೆ. ನೀವು ಯಾಚಿಸಿದರೆ ಆತ ಕೊಟ್ಟೇ ಕೊಡ್ತಾನೆ. ಅವುಗಳಿಂದ ನೀವು ವಜ್ರಾಯುಧವನ್ನು ನಿರ್ಮಿಸಿ ವೃತ್ರಾಸುರನನ್ನು ಸಂಹಾರ ಮಾಡಿ, ಆವಾಗ ಸಾಯ್ತಾನೆ ಅವನು ಅಂತ ಹೇಳ್ತಾನೆ. ಸರಿ, ದೇವತೆಗಳೆಲ್ಲ ದಧೀಚಿಯ ಆಶ್ರಮಕ್ಕೆ ಬರ್ತಾರೆ. ಆಶ್ರಮದಲ್ಲಿ ಮುನಿ ತನ್ನ ಪತ್ನಿಯಾದ ಸುವರ್ಚೆಯೊಂದಿಗೆ ಕೂತ್ಕೊಂಡಿರ್ತಾನೆ. ದೇವತೆಗಳು ಬಂದ ಉದ್ದೇಶವನ್ನು ಆತ ಹೇಗೋ ತಿಳಿದುಕೊಂಡು ಬಿಡ್ತಾನೆ. ತನ್ನ ಪತ್ನಿಯನ್ನು ಒಳಗೆ ಕಳುಹಿಸಿ ತಾನೊಬ್ಬನೇ ದೇವತೆಗಳೊಂದಿಗೆ ಮಾತನಾಡಲಿಕ್ಕೆ ಹೋಗ್ತಾನೆ. ಆಗ ಇಂದ್ರ ಹೇಳ್ತಾನೆ, ಮುನಿಯೇ, ನೀನು ಮಹಾಶಿವಭಕ್ತ, ದಾನಶೀಲ, ಮೊರೆ ಹೊಕ್ಕವರನ್ನು ಕಾಪಾಡುವಂತಹ ಮುನಿ ನೀನು. ನಾವೀಗ ವ್ರತ ನಮಗೇನಪ್ಪ ಇವಾಗ ಸಮಸ್ಯೆ ಅಂತಂದರೆ, ವೃತ್ರಾಸುರನ ಪೀಡೆಯಿಂದ ಬಳಲ್ತಾ ಇದ್ದೀವಿ ನಾವು. ಹಾಗಾಗಿ ನಿನ್ನನ್ನೇ ನಂಬಿ ಬಂದಿದ್ದೇವೆ, ಕಾಪಾಡು ಅಂತ ಕೇಳ್ಕೊತಾನೆ. ಹೇಗೆ ಅಂದರೆ, ನಿನ್ನ ವಜ್ರದಂತಿರ್ತಕ್ಕಂತಹ ಎಲುಬುಗಳಿದೆಯಲ್ಲ, ಅದನ್ನು ನಮಗೆ ಕೊಟ್ಟುಬಿಡು. ಅವುಗಳಿಂದ ಆಯುಧ ಮಾಡಿ ನಾವು ವೃತ್ರಾಸುರನನ್ನು ಸಂಹಾರ ಮಾಡ್ತೀವಿ ಅಂತ ಹೇಳ್ತಾನೆ ಇಂದ್ರ. ದಧೀಚಿ ಅವನು ದಾನಶೂರ, ಅವನು ಪರೋಪಕಾರಿ. ಆತ ಶಿವನನ್ನು ನೆನೀತಾ ಶರೀರವನ್ನು ತ್ಯಾಗ ಮಾಡಿ ಬಿಟ್ಟ. ಯಾಕೆಂದರೆ ಅವನು ಶರೀರ ತ್ಯಾಗ ಮಾಡಿರ್ತಾನೆ, ಅವನ ಮೂಳೆಗಳನ್ನ ತೊಗೊಳಕ್ಕೆ ಸಾಧ್ಯ. ಬಂಧ ವಿಮುಕ್ತನಾಗಿ ಬ್ರಹ್ಮಲೋಕಕ್ಕೆ ಹೋಗಿಬಿಡ್ತಾನೆ. ದೇವತೆಗಳಿಗೆ ಆಶ್ಚರ್ಯವಾಗುತ್ತೆ. ಅಲ್ಲಿ ಹೂಮಳೆ ಸುರಿಯುತ್ತೆ. ಕಾಮಧೇನುವನ್ನು ಕರೆಸಿ ಮುನಿಯ ಎಲುಬುಗಳನ್ನು ನೆಕ್ಕಿಸಿದ. ಇಂದ್ರ ಬಳಿಕ ವಿಶ್ವಕರ್ಮನನ್ನು ಕರೆಸಿ ಆ ಅಸ್ಥಿಗಳಿಂದ ಆಯುಧಗಳನ್ನು ಮಾಡ್ತಾನೆ. ಬೆನ್ನೆಲುಬಿನಿಂದ ವಜ್ರಾಯುಧ ಉಂಟಾಗುತ್ತೆ. ಬ್ರಹ್ಮಶಿರಸ್ಸೆಂಬ ಬಾಣ ನಿರ್ಮಿತವಾಗುತ್ತೆ. ಇತರ ಅಸ್ಥಿಗಳಿಂದ ಇತರ ಆಯುಧಗಳು. ಇಂದ್ರ ವಜ್ರಾಯುಧವನ್ನು ಧರಿಸಿ ಕೋಪದಿಂದ ವೃತ್ರಾಸುರನ ಮೇಲೆ ದಾಳಿ ಮಾಡ್ತಾನೆ. ಯಮನ ಮೇಲೆ ರುದ್ರನಂತೆ ಪರ್ವತದ ಶಿಖರ ಉರುಳುವಂತೆ ವೃತ್ರಾಸುರನ ತಲೆ ಉರುಳುತ್ತೆ. ಪುಷ್ಪವೃಷ್ಟಿಯಾಗುತ್ತೆ. ದೇವತೆಗಳಿಗೆ ನೆಮ್ಮದಿಯಾಗುತ್ತೆ. ದಧೀಚಿ ಮುನಿ ದೇಹತ್ಯಾಗ ಮಾಡಿದ ಕೆಲವು ಕ್ಷಣಗಳಲ್ಲಿ ಸುವರ್ಚೆ ಹೊರಗೆ ಬರ್ತಾಳೆ. ಆಗಲೇ ದೇವತೆಗಳು ಮೂಳೆಗಳನ್ನು ಆರಿಸ್ಕೊಳ್ತಾ ಇರ್ತಕ್ಕಂಥದ್ದನ್ನು ನೋಡಿ ಆಶ್ಚರ್ಯ ಮತ್ತು ಕೋಪಗಳಿಂದ ಸಿಟ್ಟು ಬರುತ್ತೊಳಗೆ. ದೇವತೆಗಳೇ, ನಿಮ್ಮಂತಹ ದುಷ್ಟರು, ಸ್ವಾರ್ಥಿಗಳು ಇನ್ಯಾರೂ ಇಲ್ಲ. ತಮ್ಮ ಕಾರ್ಯ ಸಾಧನೆಗಾಗಿ ಇಂತಹ ಅವಿವೇಕದ ವರ್ತನೆ ಮಾಡಿದ ನೀವು ಪಶುಗಳಾಗಿರಿ ಅಂತ ಹೇಳಿ ಶಾಪ ಕೊಟ್ಟು ಬಿಡ್ತಾಳೆ. ಆ ನಂತರ ಅವಳು ಪತಿಯನ್ನು ಹಿಂಬಾಲಿಸಲಿಕ್ಕೆ ಅಂತ ಅಗ್ನಿ ಪ್ರವೇಶ ಮಾಡ್ತಾಳೆ. ಆಗ ಅಶರೀರವಾಣಿ ನುಡಿಯುತ್ತೆ, ದೇವಿ ಸ್ವಲ್ಪ ತಾಳು, ನಿನ್ನ ಉದರದಲ್ಲಿ ಮುನಿಯ ವೀರ್ಯ ಗರ್ಭವಾಗಿ ಬೆಳೀತಾ ಇದೆ, ಅದನ್ನು ಬೆಳೆಯೋಕ್ಕೆ ಬಿಡು. ಗರ್ಭಿಣಿಯರು ಅಗ್ನಿ ಪ್ರವೇಶ ಮಾಡಬಾರ್ದು ಅಂತಕ್ಕಂತಹ ನಿಷೇಧವಿದೆ ಅಂತ. ಅವಳು ಆಶ್ಚರ್ಯಚಕಿತಳಾಗಿ ಸರಿ ಅವಳು ಅಗ್ನಿ ಪ್ರವೇಶ ಮಾಡೋದನ್ನು ನಿಲ್ಲಿಸ್ತಾಳೆ. ಆದರೆ ಆಕೆಗೆ ಪತಿಲೋಕವನ್ನು ಬೇಗನೆ ಸೇರಬೇಕು ಅನ್ನುವಂತಹ ಒಂದು ಆತುರ. ಒಂದು ಕಲ್ಲಿನ ತುಂಡನ್ನು ಎತ್ತಿಕೊಂಡು ಆಕೆ ತನ್ನ ಹೊಟ್ಟೆಯನ್ನು ಸೀಳಿಕೊಳ್ತಾಳೆ. ಒಡನೆ ತನ್ನ ಕಾಂತಿಯಿಂದ ದಶದಿಕ್ಕುಗಳನ್ನು ಬೆಳಗಿಸ್ತಕ್ಕಂತಹ ಒಂದು ಮಗ ಜನಿಸ್ತಾನೆ.
ಈ ಅಲೌಕಿಕ ತೇಜಸ್ಸಿನಿಂದ ತಾಯಿ ಮಗುವನ್ನು ಸಾಕ್ಷಾತ್ ಶಿವನ ಅವತಾರ ಅಂತಲೇ ಗೊತ್ತಾಗೋತೊಳಗೆ. ಎದೆಗೆ ಅಪ್ಪಿಕೊಂಡು ನಗುತ್ತಾ ಮಾತನಾಡ್ತಾಳೆ, ಮಗು ಶಿವನೇ, ನೀನು ಇಲ್ಲಿಯೇ ಅಶ್ವತ್ಥ ವೃಕ್ಷದ ಬುಡದಲ್ಲಿರು, ನಾನು ನನ್ನ ಪತಿಯನ್ನು ಸೇರುವೆ, ಅಲ್ಲಿಯೇ ನಿನ್ನ ಮೂಲರೂಪವಾದ ಶಿವನನ್ನು ಧ್ಯಾನಿಸುವೆ, ನನಗೆ ಅನುಮತಿ ಕೊಡು ಅಂತ ಕೇಳ್ಕೊಳ್ತಾಳೆ. ಹೀಗೆ ಹೇಳಿ ಸಮಾಧಿಯ ಬಲದಿಂದ ದೇಹತ್ಯಾಗ ಮಾಡ್ತಾಳೆ. ಪತಿಯನ್ನು ಸೇರಿ ಕೊನೆಗೆ ಶಿವಲೋಕವನ್ನು ಪಡಿತಾಳೆ. ಈ ಕಡೆ ಶಿವನು ಅವತರಿಸಿದಾನೆ ಅಂತ ತಿಳಿದುಕೊಂಡು ದೇವತೆಗಳು ಋಷಿಗಳು ಆ ಅಶ್ವತ್ಥದ ಬುಡಕ್ಕೆ ಬರ್ತಾರೆ. ಶಿವನ ಬಾಲರೂಪವನ್ನು ನಮಿಸಿ ಸ್ತೋತ್ರ ಮಾಡ್ತಾರೆ. ಆನಂದದಿಂದ ಉತ್ಸವವನ್ನೇ ನಡೆಸ್ತಾರೆ. ಗಂಧರ್ವರ ಗಾನ, ಅಪ್ಸರೆಯರ ನೃತ್ಯಗಳಾಗತ್ತೆ, ದುಂದುಬಿಗಳು ಮೊಳಗುತ್ತವೆ, ಪುಷ್ಪವೃಷ್ಟಿಯಾಗತ್ತೆ. ಬ್ರಹ್ಮ ಶಿಶುವಿಗೆ ಪಿಪ್ಪಲಾದ ಅಂತ ಹೆಸರಿಡ್ತಾನೆ. ಎಲ್ಲರೂ ದೇವೇಶ ಪ್ರಸನ್ನನಾಗು ಅಂತ ಪ್ರಾರ್ಥನೆ ಮಾಡಿ ಹೊರಟು ಹೋಗ್ತಾರೆ. ಪಿಪ್ಪಲಾದ ಆ ಅಶ್ವತ್ಥ ಮೂಲದಲ್ಲಿಯೇ ಕೂತ್ಕೊಂಡು ಬಹಳ ಕಾಲ ತಪಸ್ಸು ಮಾಡ್ತಾನೆ. ಒಂದು ಸರ್ತಿ ಪುಷ್ಯಭದ್ರಾ ನದಿಯಲ್ಲಿ ಆತ ಸ್ನಾನ ಮಾಡ್ತಿರ್ತಾನೆ. ಆಗ ಅಲ್ಲಿಯೇ ಸ್ನಾನ ಮಾಡ್ತಿದ್ದ ರಾಜ್ಕುಮಾರಿಯೊಬ್ಬಳನ್ನು ನೋಡಿ, ಆಕೆ ಸುಂದರಿಯಾಗಿರ್ತಾಳೆ, ಶಿವಾಂಶ ಸಂಭೂತೆಯಾಗಿರ್ತಾಳೆ, ಅವಳ ಹೆಸರು ಪದ್ಮ. ಆಕೆಯನ್ನು ಮದುವೆ ಮಾಡ್ಕೋಬೇಕು ಅಂತ ಆಕೆಯ ತಂದೆಯಾಗಿರ್ತಕ್ಕಂತಹ ಅನರಣ್ಯನ ಆಸ್ಥಾನವನ್ನು ಪ್ರವೇಶಿಸ್ತಾನೆ. ಅತಿಥಿ ಸತ್ಕಾರವನ್ನು ಸ್ವೀಕರಿಸ್ತಾನೆ. ಆಮೇಲೆ ರಾಜ್ಕುಮಾರಿಯನ್ನು ಕೇಳ್ಕೊಳ್ತಾನೆ, ನನಗೆ ಕೊಡು ಅಂತ ಕೇಳ್ತಾನೆ. ಆಗ ರಾಜನ ಬಾಯಿಯಿಂದ ಮಾತೇ ಹೊರಡದಂತಾಗುತ್ತೆ. ರಾಜನ್ ಕನ್ಯೆಯನ್ನು ಭಕ್ತಿಯಿಂದ ಧಾರೆ ಎರೆದು ಕೊಡು, ಇಲ್ಲದಿದ್ದರೆ ನಿನ್ನ ಸರ್ವಸ್ವವನ್ನು ಸುಟ್ಟು ಬೂದಿ ಮಾಡುವೆ ಅಂತ ಹೇಳಿಬಿಡ್ತಾನೆ ಪಿಪ್ಪಲಾದ. ಆತನ ತೇಜಸ್ಸು ಅರಮನೆಯನ್ನೆಲ್ಲ ವ್ಯಾಪಿಸಿ ಸುಡಕ್ಕೆ ಶುರುವಾಗುತ್ತೆ. ರಾಜ ಭಯದಿಂದ ದುಃಖದಿಂದ ಹತ್ತಿಬಿಡ್ತಾನೆ. ಬಳಿಕ ಕನ್ಯೆಯನ್ನು ಅಲಂಕರಿಸಿ ಆ ವೃದ್ಧ ಮಹರ್ಷಿಗೆ ದಾನ ಮಾಡಿಬಿಡ್ತಾನೆ. ಕನ್ಯೆಯನ್ನು ಅಷ್ಟೊತ್ತಿಗಾಗಲೇ ಅವನು ತುಂಬ ತಪಸ್ಸು ಮಾಡಿ ವಯಸ್ಸಾಗಿ ಹೋಗಿರುತ್ತೆ ಅವನಿಗೆ. ಆಗ ಈ ಒಂದು ಸನ್ನಿವೇಶಗಳು ನಡೆಯೋದು. ಕನ್ಯೆಯನ್ನು ವಿವಾಹವಾಗಿ ಪಿಪ್ಪಲಾದ ಆಶ್ರಮಕ್ಕೆ ಬರ್ತಾನೆ. ಸ್ತ್ರೀ ಸಂಘದಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲದ ಆ ವೃದ್ಧ ಪತಿಯನ್ನಾಕೆ ನಾರಾಯಣನನ್ನು ಲಕ್ಷ್ಮಿಯಂತೆ ಸೇವಿಸ್ತಾಳೆ. ಪಾಪ ಅವನಿಗಿಷ್ಟ ಇಲ್ಲ, ಆದರೂ ಕೂಡ ಅವಳು ಪಾಪ ಚೆನ್ನಾಗಿ ಸೇವೆ ಮಾಡ್ತಾಳೆ. ಸಂತುಷ್ಟನಾದ ಮುನಿ ಲೀಲೆಯಿಂದ ಯುವಕನೇ ಆಗ್ತಾನೆ. ತುಂಬು ಹರೆಯದ ಆಕೆಯೊಂದಿಗೆ ವಿಹರಿಸ್ತಾನೆ. ಆತನಿಂದ ಮಹಾತಪಸ್ವಿಗಳಾದ 10 ಮಂದಿ ಪುತ್ರರು ಆ ರಾಜಕುಮಾರಿಯಲ್ಲಿ ಜನಿಸ್ತಾರೆ. ಲೋಕದಲ್ಲಿ ಶನಿಪೀಡೆ ಹೆಚ್ಚಾಗಿರುವುದನ್ನು ಕಂಡ ಮುನಿ ಮರುಕುಗೊಂಡು, ಮನುಷ್ಯರಿಗೆ ಹುಟ್ಟಿದಂದಿನಿಂದ 16 ವರ್ಷಗಳವರೆಗೆ ಯಾರಿಗೂ ಶನಿಪೀಡೆ ಉಂಟಾಗಬಾರದು, ಶಿವಭಕ್ತರನ್ನು ಎಂದೂ ಶನಿ ಪೀಡಿಸಬಾರದು, ನನ್ನಾಜ್ಞೆಯನ್ನು ಉಲ್ಲಂಘಿಸಿ ನಡೆದರೆ ಶನಿ ಸುಟ್ಟು ಬೂದಿಯಾಗುವನು ಅಂತ ಹೇಳ್ತಾರೆ. ಆ ಶನಿ ಅಂದಿನಿಂದ ಶಿವಭಕ್ತರಿಗೆ 16 ವರ್ಷಗಳ ಒಳಗಿನವರಿಗೆ ಪೀಡೆಯನ್ನು ಕೊಡುವುದನ್ನು ಬಿಟ್ಟುಬಿಡ್ತಾರೆ. ಅದಕ್ಕೋಸ್ಕರ ಮಕ್ಕಳಿಗೆ 16 ವರ್ಷ ಆಗೋ ತನಕ ಶನಿದ ಯಾವ ಒಂದು ದೋಷಗಳು ಕೂಡ ಬಾಧಿಸೋದಿಲ್ಲ. ಆಮೇಲೆ ಶಿವನನ್ನು ಯಾರು ಧ್ಯಾನ ಮಾಡ್ತಾರೋ ಅವರಿಗೆ ಶನಿಯ ಒಂದು ತೊಂದರೆ ಉಂಟಾಗೋದಿಲ್ಲ ಅಂತ ಪಿಪ್ಪಲಾದ ಹೇಳಿರೋದ್ರಿಂದ ಅದೇ ರೀತಿ ನಡ್ಕೊಂಡು ಬಂದಿದೆ. ಗಾಧಿ, ಕೌಶಿಕ, ಪಿಪ್ಪಲಾದ ಈ 3 ಸ್ಮರಣ ಮಾತ್ರದಿಂದ ಶನಿಯ ಪೀಡೆಯನ್ನು ತೊಲಗಿಸ್ಬಿಡ್ತಾರೆ ಅಂತ. ಪಿಪ್ಪಲಾದ ಚರಿತ್ರೆಯನ್ನು ಕೇಳಿದ್ರೆ ದುಷ್ಟಗ್ರಹಗಳ ಬಾಧೆ ನಿವಾರಣೆಯಾಗತ್ತೆ, ಶಿವನ ಮೇಲೆ ಭಕ್ತಿ ಹೆಚ್ಚಾಗತ್ತೆ ಅಂತ ಶಿವಪುರಾಣದಲ್ಲಿ ತಿಳಿಸಿದ್ದಾರೆ. ಧನ್ಯವಾದಗಳು.